ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿ ಸಚಿವರುಗಳ ಮುಂದೆ ಮಾತನಾಡಿದ್ದು, ನನ್ನ ಅವಧಿಯಲ್ಲಿ ನಾನು ಒಳ್ಳೆಯ ಕೆಲಸ ಮಾಡಿದ್ದೀನಿ, ಅದನ್ನ ಮುಂದಕ್ಕೆ ನೀವು ಮುಂದುವರಿಸಿ. ನೂತನ ಮುಖ್ಯಮಂತ್ರಿ ಡಿಕೆಶಿ ಅನ್ನೋದನ್ನ ಕೂಡ ಅದರಲ್ಲೇ ಅದೇ ಸಭೆಯಲ್ಲಿ ಅವರು ಪ್ರಕಟಿಸಿದ್ರು. ಹೈಕಮಾಂಡ್ ಸೂಚನೆ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದಾಗಿದೆ. ಭಾವುಕವಾಗಿ ಮಾತನಾಡಿದ್ರು ಅಂತ ಮೀಟಿಂಗ್ ಅಲ್ಲಿ ಇದ್ದಂತ ಸಚಿವರುಗಳು ಹೇಳ್ತಾರೆ. ಡಿಕೆಶಿ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ, ಎಲ್ಲರೂ ಅವರಿಗೆ ಸಹಕಾರ ಕೊಡಿ, ಪಕ್ಷದ ಸೈದ್ಧಾಂತಿಕ ಬದ್ಧತೆಯನ್ನು ಸದಾ ಪ್ರದರ್ಶನ ಮಾಡಿ ಅಂತ ರಾಜೀನಾಮೆಯ ನಿರ್ಧಾರವನ್ನು ಸಚಿವರಿಗೆ ಸಭೆಯಲ್ಲಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಭೆ ಆರಂಭ ಆದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯ ನಿರ್ಧಾರವನ್ನು ಪ್ರಕಟಿಸ್ತಾರೆ ಅನ್ನೋದು ಕನ್ಫರ್ಮ್ ಇತ್ತು. ಮುಂದಿನ ಮುಖ್ಯಮಂತ್ರಿ ಬಗ್ಗೆ ಅವರು ಮಾತನಾಡಲಿಕ್ಕಿಲ್ಲ, ಹೈಕಮಾಂಡ್ ನಾಯಕರೇ ಅದನ್ನು ಅನೌನ್ಸ್ ಮಾಡ್ತಾರೆ ಅನ್ನೋ ಸಾಧ್ಯತೆಯ ಬಗ್ಗೆ ಚರ್ಚೆಗಳಿತ್ತು. ಬಟ್ ಸಿದ್ದರಾಮಯ್ಯ ಅವರೇ ಅನೌನ್ಸ್ ಮಾಡಿದ್ರು ಕೂಡ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ, ಇಲ್ಲ, ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಹೈಕಮಾಂಡ್ನ ಸೂಚನೆಯದು ಅಂತ. ಅಲ್ಲಿಗೆ ಯಾರು ಈ ಪರಿಸ್ಥಿತಿಯ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಲೆಕ್ಕವನ್ನು ಹಾಕಿದ್ರು, ಅವರೆಲ್ಲರಿಗೂ ಕೂಡ ಸಿದ್ದರಾಮಯ್ಯ ಕೊಟ್ಟಂತ ಉತ್ತರ ಕ್ಲಿಯರ್ ಇತ್ತು. ಏನು ಪ್ರಯತ್ನ ಮಾಡಿದ್ರು, ಏನು ಮಾಡಿದ್ರು, ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಾಗಿತ್ತು. ಮತ್ತು ಪ್ರಯತ್ನಗಳನ್ನು ಮಾಡಿ ಉಪಯೋಗ ಇಲ್ಲ ಅನ್ನೋದು ಕೂಡ ಆಗಿತ್ತು. ನಿನ್ನೆ ಸಹಿ ಸಂಗ್ರಹ ಮಾಡ್ತೀವಿ, ಜೊತೆಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತನಾಡ್ತೀವಿ, ಶಾಸಕರ ಸಭೆಯಲ್ಲಿ ಮಾತನಾಡ್ತೀವಿ, ಇದೆಲ್ಲ ವಿಚಾರಗಳು ಅವರ ಬೆಂಬಲಿಗರಿಂದ ಬಂದಾಗಲೂ ಕೂಡ ಸಿಎಂ ಹೇಳಿದ್ದು ಅದನ್ನು ಯಾವುದನ್ನೂ ಮಾಡಬೇಡಿ. ಸೊ ಆಲ್ರೆಡಿ ಡಿಸೈಡ್ ಆಗಿದೆ, ಹೈಕಮಾಂಡ್ ಡಿಸೈಡ್ ಮಾಡಾಗಿದೆ. ಸೊ ಈ ಹಂತದಲ್ಲಿ ಏನೇ ಪ್ರಯತ್ನ ಮಾಡಿದರೂ ಕೂಡ ಅದರಿಂದ ಉಪಯೋಗ ಇಲ್ಲ. ಸೊ ಅಲ್ಲಿಗೆ ಸಂದೇಶವನ್ನ ಕೊಟ್ಟು ಡಿಕೆ ಶಿವಕುಮಾರ್ ಅವರಿಗೆ ಸಹಕರಿಸಿ ಅಂತಂದ್ರೆ ಮುಗಿದು ಹೋಯ್ತು. ಅದನ್ನೇ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಇವತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.